ನಾವು ಶ್ರವಣ ಬೆಳಗೊಳದಲ್ಲಿದ್ದೀವಿ. ತುಂಬ ಮೆಟ್ಟಿಲುಗಳಿದ್ದಾವೆ, ಹತ್ತಲು ತುಂಬ ಕಷ್ಟ ಇದೆ. ನೋಡಿ ಪ್ರವಾಸಿಗರು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿ ಎಂಜಾಯ್ ಇದೆ. ಒಂದೇ ಬಂಡಿಗಲ್ಲಿರುವಂಥ ಬೆಟ್ಟ. ಹಾಂ, ಒಂದೇ ಕಲ್ಲು. Scandinavia. But my husband has a business here. Business here. Yeah. In India. Yeah. Yeah, Hyderabad. Hyderabad. ಆ ಪ್ಲೇಸಿಂದ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗಿರೋದು ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ಶ್ರೀಶೈಲ್ ವಿ.ಕೆ. ಜಮಾದಾರ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತಿದ್ದೀವಿ ಶ್ರವಣ ಬೆಳಗೊಳದಲ್ಲಿ. ಇದು ಹಾಸನ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣವಾಗಿದ್ದು ಬೆಂಗಳೂರಿನಿಂದ ಸುಮಾರು 144 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿ ವಿಂಧ್ಯಗಿರಿ ಹಾಗೂ ಚಂದ್ರಗಿರಿ ಅಂತ ಎರಡು ಬೆಟ್ಟಗಳು ಬರುತ್ತೆ. ಇವಾಗೇನು ಕಾಣಿಸ್ತಾ ಇದೆಯಲ್ಲ ಈ ಮೆಟ್ಟಿಲುಗಳು, ಇದು ವಿಂಧ್ಯಗಿರಿ ಬೆಟ್ಟ. ಇಲ್ಲಿ ಸುಮಾರು 700ಕ್ಕಿಂತ ಹೆಚ್ಚು ಮೆಟ್ಟಿಲುಗಳಿವೆ. ಈ ಮೆಟ್ಟಿಲು ಹತ್ತಿ ಮೇಲೆ ಹೋದರೆ ನಾವು ಬಾಹುಬಲಿ ದರ್ಶನ ಪಡಿಬೋದು. ಸ್ನೇಹಿತರೆ, ಇವಾಗ ನಾವು ಶ್ರವಣ ಬೆಳಗೊಳದಲ್ಲಿದ್ದೀವಿ. ತುಂಬ ಮೆಟ್ಟಿಲುಗಳಿವೆ, ಆದರೂ ಒಂದು ಜೋಶ್ ಇದೆ. ಇವಾಗ ಕೆಲವೇ ಕ್ಷಣಗಳಿಂದ ನಾವು ಮುರುಡೇಶ್ವರ ಮೂರ್ತಿ ಹತ್ರ ಹೋಗ್ತೀವಿ. ಬೆಟ್ಟ ನೋಡೋಕ್ಕೆ ತುಂಬ ಏನು ಎತ್ತರ ಕಂಡಿಲ್ಲ, ಆದರೂ ಮೇಲೆ ಹತ್ತೋದು ಎಷ್ಟು ಕಷ್ಟ ಆಗ್ತಾಯಿದೆ ನೋಡಿ. ಪ್ರವಾಸಿಗರು ನಿಂತು ಹೋಗ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರೋದೆಲ್ಲ ಇದು ಏಕಶಿಲಾ ಬೆಟ್ಟ. ಇದು ಜೈನ ಬಸದಿ. ನೋಡಿ ಪ್ರವಾಸಿಗರು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿ ಎಂಜಾಯ್ ಇದೆ. ಒಂದೇ ಬಂಡಿಗಲ್ಲಿರುವಂಥ ಬೆಟ್ಟ. ಹಾಂ, ಒಂದೇ ಕಲ್ಲು. ಇವಾಗ ನಾವು ಹತ್ತಾ ಇರೋದು ವಿಂಧ್ಯಗಿರಿ ಬೆಟ್ಟ. ಇವಾಗ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ಚಂದ್ರಗಿರಿ ಬೆಟ್ಟ. ಆಮೇಲೆ ಅಲ್ಲೊಂದು ಕಲ್ಯಾಣಿ ಕೂಡ ಕಾಣಿಸ್ತಾ ಇದೆ ನೋಡಿ. ಪ್ರತಿನಿತ್ಯ ಬಾಹುಬಲಿ ವಿಗ್ರಹದ ಪೂಜೆಗೆ ಇಲ್ಲಿ ನೀರನ್ನೇ ಉಪಯೋಗಿಸಲಾಗುತ್ತೆ. ಮುಂಚೆ ಈ ಕಲ್ಲು ಪೂರ್ತಿ ಪ್ಲೇನ್ ಆಗಿತ್ತಂತೆ, ಈ ಮೆಟ್ಲುಗಳೆಲ್ಲ ಇರಲಿಲ್ಲ. ಇತ್ತಿತ್ತಲಾಗಿ ಈ ಮೆಟ್ಲುಗಳನ್ನ ಕೆತ್ತಲಾಗಿದೆ. ಹಾಗೆ ಇಲ್ಲಿ ಕಾಣ್ತಾ ಇರೋ ಕಲ್ಯಾಣಿ ಇದೆ ನೋಡಿ, ಇದು ಅದರ ಹತ್ರ ಹೋಗಿ ನೋಡೋಕ್ಕಿಂತನೂ ಬೆಟ್ಟದ ಮೇಲೆ ಹೋಗಿ ನೋಡಿದ್ರೆ ಪೂರ್ತಿಯಾಗಿ ಕಾಣಿಸುತ್ತೆ. ಟಾಪಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅಷ್ಟೇ ಕ್ಲೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ಹಾಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಮುಂಚೆ ಹೇಳಿದ್ದೀನಿ ನಿಮಗೆ ಅದು ಚಂದ್ರಗಿರಿ ಬೆಟ್ಟ ಅಂತ. ಜನ ಅಲ್ಲಿ ತುಂಬ ಕಡಿಮೆ ಹೋಗೋದು. ಅಲ್ಲೂ ಕೂಡ 14 ಜೈನ ಬಸದೀಸ್ ಇದೆ ಅಂತೆ. ಇದೊಂದು ಬೆಟ್ಟ ಹತ್ತಾರೆ, ವಿಂಧ್ಯಗಿರಿ ಬೆಟ್ಟ ಒಂದು ಹತ್ಬಿಟ್ಟು ಬಾಹುಬಲಿ ವಿಗ್ರಹ ನೋಡುವಷ್ಟರಲ್ಲೇ ಜನ ಸುಸ್ತಾಗಿರ್ತಾರೆ. ಆ ಬೆಟ್ಟಕ್ಕೆ ಯಾರೂ ಹೋಗಲ್ವಂತೆ. ಅಲ್ಲೂ ತುಂಬ ಸುಂದರವಾಗಿದೆ. ಸಾಧ್ಯ ಆದರೆ ನೀವು ಹೋದರೆ ಅಲ್ಲಿ ಹೋಗಿ ನೋಡಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನೂ ತುಂಬ ಒಳ್ಳೆ ಪ್ಲೇಸ್ಗಳಿದೆ ಮೇಲೆ. ಹಾಗೆ ಬಾಹುಬಲಿ ವಿಗ್ರಹ ಕೂಡ ತಾವು ನೋಡ್ಬೋದು. ಸ್ವಲ್ಪ ಇತಿಹಾಸದ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಹಂಚ್ಕೋತೀವಿ. ಜೈನ ಧರ್ಮದಲ್ಲಿ ಕೇಳಿಬರುವ ಪ್ರಸಿದ್ಧವಾದ ಹೆಸರು ಗೊಮ್ಮಟೇಶ್ವರ.
ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಕೆತ್ತಿಸಿದ 58 ಅಡಿ ಎತ್ತರದ ಏಕಶಿಲಾ ಬಾಹುಬಲಿಯ ಪ್ರತಿಮೆ ಇದಾಗಿದೆ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಕೊನೆಯ ಬಾರಿ 2018 ಫೆಬ್ರವರಿ 8ರಂದು ನಡೆದಿತ್ತು. ಮುಂದೆ 2030ರಂದು ನಡೆಯಲಿದೆ. ಬಾಹುಬಲಿಯ ಪ್ರತಿಮೆಯನ್ನು ತಲುಪುವ ಮುನ್ನ ನಾವು ಇಲ್ಲಿ ಕೆಲವು ಬಸದೀಸ್ಗಳನ್ನು ಕಾಣಬಹುದು. ಹಾಗೆ ಹಲವಾರು ಶಿಲಾಶಾಸನಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಇದು ಮೇಲೆ ಗಾಜು ಹಾಕಿರೋದು. ಇಲ್ಲಿ ಶಿಲಾಶಾಸನಗಳಿದೆ. ಇಲ್ಲಿ ಜನರು ಜಾಸ್ತಿ ಓಡಾಡ್ತಾರೆ. ಹೀಗಾಗಿ ಆ ಶಾಸನಗಳು ಅಳಿಸಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದರ ಮೇಲೆ ಗಾಜಿನ ಕವಚಗಳನ್ನು ಅಳವಡಿಸಲಾಗಿದೆ. ಇನ್ನು ಇಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ, ಪೂರ್ತಿ ಪ್ರಮಾಣದಲ್ಲಿ ನಾವು ಬೆಟ್ಟವನ್ನು ಹತ್ತುವವರೆಗೆ ಬಾಹುಬಲಿಯ ಪ್ರತಿಮೆಯನ್ನು ನಾವು ಎಲ್ಲೂ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದಂತೂ ನಿಜಕ್ಕೂ ಅಚ್ಚರಿಯ ಸಂಗತಿ. ಯಾಕಂದರೆ 58 ಅಡಿಯ ಏಷ್ಯಾದಲ್ಲಿಯೇ ಅತಿ ಎತ್ತರದ ಮತ್ತು ಭಾರತದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ಮೂರ್ತಿ ಇದಾಗಿದೆ. ಆದರೂ ಪೂರ್ತಿ ಪ್ರಮಾಣದ ಬೆಟ್ಟವನ್ನು ಹತ್ತುವವರೆಗೆ ನಮಗೆ ಎಲ್ಲೂ ಸಹ ಕಾಣುವುದಿಲ್ಲ ಅಂದರೆ ಅದು ನಿಜಕ್ಕೂ ಅಚ್ಚರಿನೇ. ಇನ್ನು ಇದುವೇ ಬಾಹುಬಲಿಯ ದರ್ಶನದ ಮುಖ್ಯ ದ್ವಾರ. ಈ ಪ್ರವೇಶ ದ್ವಾರದಲ್ಲಿ ಕಾಲಿಡುತ್ತಿದ್ದಂತೆ ಬಾಹುಬಲಿಯ ಶಿರದ ದರ್ಶನ ಆಗುತ್ತೆ ನಮಗೆ. ನೀವಿಲ್ಲಿ ಕಾಣಬಹುದು ಅದನ್ನು. ಕೊನೆಗೂ 700ಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಹತ್ತಿ ಬಾಹುಬಲಿ ಪ್ರತಿಮೆ ಇರುವ ಅಂಕಣಕ್ಕೆ ನಾವು ತಲುಪಿದ್ದೇವೆ. ಇನ್ನು ಈ ಪ್ರತಿಮೆಯ ಇತಿಹಾಸದ ಬಗ್ಗೆ ನೋಡೋದಾದರೆ, ಇದು ಕ್ರಿಸ್ತ ಶಕ 981ರಲ್ಲಿ ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಮೇಲೆ ನಿರ್ಮಾಣವಾದ ಮೂರ್ತಿಯಾಗಿದ್ದು, ಇದನ್ನು ಗಂಗರಾಜ ಮನೆತನದ ಚಾವುಂಡರಾಯರು ಅರಿಷ್ಟನೇಮಿ ಎಂಬ ಶಿಲ್ಪಕಾರನಿಂದ ಕೆತ್ತಿಸಿರುತ್ತಾರೆ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಈ ಗೊಮ್ಮಟೇಶ್ವರ ಬಾಹುಬಲಿ ಯಾರು ಅಂತ ನೋಡೋದಾದರೆ, ಗೊಮ್ಮಟೇಶ್ವರ ಆದಿತೀರ್ಥಂಕನಾದ ಋಷಭನಾಥನ ಕಿರಿಯ ಪುತ್ರ. ಋಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು. ಋಷಭನಾಥನಿಗೆ 101 ಮಕ್ಕಳು. ಅದರಲ್ಲಿ ಸುನಂದೆಯ ಮಗನೇ ಈ ಗೊಮ್ಮಟೇಶ್ವರ. ಇನ್ನು ಮಹಾಮಸ್ತಾಭಿಷೇಕದ ಬಗ್ಗೆ ನೋಡುವುದಾದರೆ, ಮಹಾಮಸ್ತಾಭಿಷೇಕವನ್ನು ಜೈನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವೆಂದು ಆಚರಿಸಲಾಗುತ್ತದೆ. ಅದನ್ನು ಅತ್ಯಂತ ಪವಿತ್ರ ರೀತಿಯಲ್ಲಿ ಅವರೆಲ್ಲರೂ ಸೇರಿ ಆಚರಣೆ ಮಾಡುತ್ತಾರೆ. ನಾವೆಲ್ಲ ವಿಂಧ್ಯಗಿರಿಯ ಬೆಟ್ಟ ಹತ್ತುವಾಗ ಸುಮಾರು 10ಕ್ಕಿಂತ ಹೆಚ್ಚು ಬಾರಿ ನಿಂತು ಮೇಲೆ ಬಂದು ತಲುಪಿದ್ದೀವಿ. ಆದರೆ ಬಾಹುಬಲಿಗೆ ಪೂಜೆ ಮಾಡುವಂಥ ಅರ್ಚಕರು ಎಲ್ಲೂ ಕೂಡ ನಿಲ್ಲದೆ ಒಂದು ಸಾರಿ ಅವರು ಪ್ರಯಾಣ ಆರಂಭಿಸಿದರೆ ಮೇಲೆ ತಲುಪುವವರೆಗೂ ಎಲ್ಲೂ ಕೂಡ ನಿಲ್ಲುವುದಿಲ್ಲವಂತೆ. ಅಷ್ಟೊಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುತ್ತಾರೆ ಎಂದು ಅಲ್ಲಿಯ ಸ್ಥಳೀಯರಿಂದ ತಿಳಿದು ಬಂದ ಮಾಹಿತಿ. ಶ್ರವಣಬೆಳಗೊಳವು ಒಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿದ್ದು, ರಾಜ್ಯ, ಅಂತರ್ರಾಜ್ಯ, ದೇಶ ವಿದೇಶಗಳ ಜನರ ಗಮನವನ್ನು ಸೆಳೆದಿದೆ.
ಇನ್ನು ಇದು ವಿಂಧ್ಯಗಿರಿಯ ಮೇಲಿನ ಶ್ರವಣಬೆಳಗೊಳದ ಪಕ್ಷಿ ನೋಟ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಶ್ರವಣಬೆಳಗೊಳ ಪ್ರವಾಸದ ಒಂದು ಕಿರುನೋಟ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನೀವು ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.